ಮೊದಲು ಬಲಗಾಲ ಪೂಜೆ ಮಾಡಬೇಕು, ಆಮೇಲೆ ಎಡಗಾಲ ಪೂಜೆ ಮಾಡಬೇಕು. ಅಷ್ಟ ತುಪ್ಪ ಇಡಿ. ಅರಿಶಿನ ಇಡಿ, ಆಮೇಲೆ ಕುಂಕುಮ ಇಡಿ. ಫಸ್ಟ್ ಆ ಕಾಲಿಗೆ ಅರಿಶಿನ ಇಡಿ, ಹೂವು ಇಡಿ, ಹೂವು ಮಧ್ಯಕ್ಕಿಡಿ. ಆಮೇಲೆ ಇದು ಗಂಧದ ಕಡ್ಡಿ ಕೊಡ್ತಾರೆ, ಇಸ್ಕೊಡಿ. ಗಂಧದ ಕಡ್ಡಿ ಕೊಡ್ತಾರೆ. ಎಲ್ಲ ಗಿಮೆ ಎಲ್ಲ ಕೇಳ್ಕೊಂಡು ಒಳ್ಳೆ ಹಾಂ. ಅವ್ರಿಗೆ ಕೈ ಕೊಡಿ, ಜಾಸ್ತಿನೇ ಕೊಡಿ, ಪರವಾಗಿಲ್ಲ. ತಗೊಳಮ್ಮ ಇನ್ನೊಂಚೂರು. ಹಾಂ, ಇನ್ನೂ ಮಾಡಿ ನಿಧಾನಕ್ಕೆ ಹಾಕಮ್ಮ. ಹಿಂದೆಯಿಂದ ಇದು ಮಾಡ್ಕೊಂಡು ತಿಳ್ಕೊಳ್ಳಿ. ನೀಟಾಗಿ ಮಾಡ್ಕೊ, ನೀಟಾಗಿ ಮಾಡ್ಕೊ. ಕುಡಿಯಂಗಿಲ್ಲ. ಮೊದಲು ಬಲಗಾಲ್ಗೆ ಹೊಸ ಕಾಲು ಬಟ್ಟೆ ಕುಡಿ. ಮುಂದೆ ತೆಗ್ದ ಬಚ್ಚು ಹುಡಕ್ಕೂ ಬರೋಲ್ಲ ಗೌರವಿಗೆ. ಯಾರು ಹೇಳಿದ್ ಬಡ್ಸು? ಪರವಾಗಿಲ್ಲ, ನಿನ್ ಸೇಫ್ಟಿ ಮುಖ್ಯ. ನೀನು ಬಿದ್ದಿದ್ದೀಯ ಆಮೇಲೆ ನೀರು ಜಾರಿ ನನ್ನ ಕಡಿಕೊಂಡು ಹೂವು ಇಡು. ಯಾತಕ್ಕೋಸ್ಕರ ಮಾಡಿಸ್ತಾ ಇರೋದು? ಅಕ್ಷತೆ ಹಾಕಿ ನಮಸ್ಕಾರ ಮಾಡುವಾಗ ಚೆನ್ನಾಗಿ ಅಪ್ಪ ಅಮ್ಮನ ಆಶೀರ್ವಾದ, ಅವ್ರ ಪಾದ ಸೇವೆ ಮಾಡೋದೇ ನಮ್ಮ ಪುಣ್ಯ ಅಲ್ವಾ? ಅದಕ್ಕೆ ಏನಾದರೂ ಬೇರೆ ಇದಿದೆಯಾ ಕತೆ? ಬೇರೆ ಇನ್ನೇನಾದರೂ ಹಾಕಿ ಕಾಯಿ ಮಾಡಿ. ಕಟ್ಟೆ ತುಂಬ ದೊಡ್ಡ ತುಂಬ ದೊಡ್ಡ ತುಂಬ ಕಟ್ಟೆ ಅಂದರೆ ಪ್ಲಾಸ್ಟಿಕ್ ಕಟ್ಟೆ. ಪ್ಲಾಸ್ಟಿಕ್ ಕಟ್ಟೆ ಯಾವತ್ತೂ ಉಪಯೋಗಿಸಬಾರ್ದು. ಆ ಕಡೆ ಇದೆಯಲ್ಲ ಸ್ಕ್ವಯರ್ದು ತಗೋದು. ಹಾಂ, ಹಾಂ